ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಪಲ್ಲು, ಇವತ್ತು ವಿಲೇಜ್ ಇಂದ ನನ್ನ ದೂರದ ರಿಲೇಟಿವ್ ಹನುಮಿ ಅಂತ ನಮ್ಮನೆಗೆ ಬರ್ತಾ ಇದ್ದಾಳೆ. ಯಾವ್ದೋ ಹಳ್ಳಿ ಹುಡುಗಿ ಬರೋ ವಿಷಯ ನನ್ನ ಹತ್ರ ಯಾಕೆ ಹೇಳ್ತೀರಾ? ಅದನ್ನ ಚಂಪಂಗ್ ಹೇಳಿ ಮುದ್ದೆ ಬಸ್ಸಾರ್ ಮಾಡಾಕೋದು ಅವಳು ತಾನೆ. ಬಂದಾಗೆಲ್ಲ ಮಾಡಿ ಹಾಕಕ್ಕೆ ನನ್ ಕೈಲಾಗಲ್ಲ. ನಮ್ಮ ಯಜಮಾನ್ರು ಒಂದ್ ಮಾತು ಕೇಳ್ಬೇಕು. ಯಾಕೆ ಅಂದ್ರೆ ದಿನಸಿನ ಹಾಕೋದು ಅವ್ರು ತಾನೆ. ಸುಮ್ನೆ ನಾನು ಹೇಳ್ದಾಗ ಕೇಳೆ. ಹನುಮಿ ನಮ್ಮ ಮನೆಗ್ ಬಂದಾಗ ಅವ್ಳು ಏನೇನ್ ಕೇಳ್ತಾಳೋ ಎಲ್ಲ ಮಾಡಿ ಹಾಕೋದು ನಿನ್ನ ಡ್ಯೂಟಿ. ಅಕ್ಕೆ ಅವಳು ಯಾಕೆ ಬರ್ತಾಳೆ? ಅವಳಿಗೆ ಈ ಸಿನಿಮಾ ಹೀರೋನ ಮದ್ವೆ ಆಗ್ಬೇಕು ಅಂತ ತುಂಬಾ ಇಷ್ಟ ಅಂತೆ. ಅದಕ್ಕೆ ಒಂದ್ ವಾರ ನಮ್ಮನೇಲೆ ಇದ್ದು ಆ ಸಿನಿಮಾ ಹೀರೋಗಳನ್ನೆಲ್ಲ ಮೀಟ್ ಮಾಡಿ ಅವ್ರ ಮುಂದೆ ಆಕ್ಟ್ ಮಾಡಿ ಅವ್ರನ್ನ ಮೆಚ್ಚಿಸಿ ಅವ್ರನ್ನ ಮದ್ವೆ ಆಗ್ತಾಳಂತೆ. ಏನ್ ಯಜಮಾನ್ರೆ, ಸ್ವಲ್ಪ ಬರ್ತೀರಾ ಇಲ್ಲಿ? ಏನು ನಿನ್ನ ವರಾಟ? ನಿಮ್ ಹೆಂಡ್ರು ದೂರದ ಸಂಬಂಧಿ ಹನುಮಿ ಅಂತ ಹಳ್ಳಿಯಿಂದ ಬರ್ತಿದಾಳಂತೆ. ಅವಳು ಯೋಗಕ್ಷೇಮನ ನಿಮ್ ತಲೆಗೆ ಕಟ್ತಾ ಇದಾರೆ. ಅಭಿ, ಅವಳು ನಮ್ ಸುಬ್ಬಮ್ಮನ್ ಮಗಳು. ಅವಳಿಗೆ ಜಸ್ಟ್ 19 years ಅಷ್ಟೇ. ಕಲರ್ ವಾಟ್ ಕಲರ್, ತುಂಬಾ ಚಿಕ್ಕ ವಯಸ್ಸು. ಬರ್ಲಿ ಕಣ್ರಿ, ಬರ್ಲಿ ಪಾಪ ಹಳ್ಳಿಯಿಂದ ಬರ್ತಾ ಇದ್ದಾಳೆ. ನಾನು ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಎಕ್ಸ್ಕ್ಯೂಸ್ ಮೀ, ಬರೀ ಚೆನ್ನಾಗಿ ನೋಡ್ಕೊಳ್ಳೋದು ಅಷ್ಟೇ ನಿಮ್ಮ ಜವಾಬ್ದಾರಿ. ಅವಳು ಸಿನಿಮಾ ಹೀರೋನ ಮದ್ವೆ ಆಗ್ಬೇಕು ಅಂತೆ, ಅದಕ್ಕೆ ಇಲ್ಲಿಗೆ ಬರ್ತಾ ಇದ್ದಾಳೆ. ಅವಳು ಬಂದಾಗ ನೀವು ಟೇಲ್ ಬಿಚ್ಚಿದೆ ತೆಪ್ಪಗಿರಿ. ನಾವು ನಮ್ಮ ಹೆಸರಿಗೆ ಲಂಗ ತೋರಿಸಿದ ಮೇಲೆ ಗಂಡುಗಲಿ ಅಂತ ಏನು ಬಂತು? ಅದೇನು ಅಂತ ಹೇಳಿ. ಬಲ್ತಾಗಿರೋ ಹನುಮಿಗೆ ಮಾತೃಶ್ರೀ ರಂಗಮ್ಮ, ಬಲ್ತೋಗಿರೋ ಹನಿಮಿ ಅಲ್ಲ, ಬರ್ತಾ ಇರೋ ಹನಿಮಿ. ನಾನು ಅದನ್ನೇ ಹೇಳಿದೆ, ನಿನ್ಗೆ ಹತ್ತು ಕೇಳಿಸಿದ್ರೆ ನಾನೇನ್ ಮಾಡ್ಲಿ? ಆ ಹನುಮಿಗೆ ಇನ್ನೂ ಮದುವೆ ಆಗಿಲ್ಲ, ನಮ್ ಪದ್ದಗೂ ಮದುವೆ ಇಲ್ಲ. ಒಪ್ಪೋದಾದ್ರೆ ನಮ್ ಪದ್ದನ್ ಕೊಟ್ಟು ಯಾಕೆ ಮದುವೆ ಮಾಡಬಾರ್ದು? ಆಗೋದಿಲ್ಲ. ನಾನು ಹಳ್ಳಿ ಗುಗ್ಗುನ ಮದುವೆ ಆಗೋದಿಲ್ಲ. ಜೀವನ ಪರ್ಯಂತ ಬೇಕಾದ್ರೆ ಬ್ರಹ್ಮಚಾರಿಯಾಗಿದ್ಬಿಡ್ತೀನಿ. ಆದ್ರೆ ಅವಳನ್ನ ಮಾತ್ರ ಮದುವೆ ಆಗೋದಿಲ್ಲ. ಹುಡುಗಿ ನೋಡ್ದೆ ನಿರ್ಧಾರ ಮಾಡೋದು ತಪ್ಪು ಕಣೋ. ಪದ್ದಪ್ಪಲ್ಲೇ ನಮ್ಮ ರಂಗಮ್ಮ ಹೇಳಿದ್ರಲ್ಲ ಒಂದು ಅರ್ಥ ಇದೆ ಕಣ. ಇದು ಒಂದೇ ಒಂದು ವರ್ಷ ಜಾರ್ಕೊಂಡು ಹೋಗ್ಬಿಡ್ತು ಅಂದ್ರೆ ಈ ಜನ್ಮದಲ್ಲಿ ನವಪ್ರಾಣಗ ನಿನಗೆ ಮದುವೆ ಆಗಲ್ಲ ಕಣ. ಕಣ್ಣು ಮುಚ್ಕೊಂಡು ಅವಳಿಗೆ ನೀನು ತಾಳಿ ಕಟ್ಟ. ಹೇಗೂ ನಿನಗೆ ಕುರಿಗಳನ್ನು ಮೇಯಿಸಿ ಅಭ್ಯಾಸ ಇದೆ, ಪಾಪ ಅವಳಿಗೆ ದನಗಳನ್ನು ಮೇಯಿಸಿ ಅಭ್ಯಾಸ ಇದೆ. ಅವಳನ್ನ ನೀನು ಕಟ್ಕೊಂಡು ಬಿಟ್ಟೆ ಅಂದ್ರೆ ಈ ಕುರಿ ಮತ್ತು ದನಗಳ ಜೊತೆಗೆ ನಿನ್ನನ್ನು ಚೆನ್ನಾಗಿ ಮೇಯಿಸ್ತಾಳೆ. ಆಗೋದಿಲ್ಲ. ಅವಳು ಬಂದಾಗ ನಾನು ಇಲ್ಲಿರಲ್ಲ, ಹಳ್ಳಿಗೆ ಹೋಗ್ಬಿಟ್ಟು ಬರ್ತೀನಿ. ಬದ್ದು ಮೊದ್ಲು ಹನ್ವಿ ನಮ್ಮ ಮನೆಗ್ ಬರ್ಲಿ, ಅವಳನ್ನ ನೋಡು, ಅವಳ ಜೊತೆ ಟಾಕ್ ಮಾಡು, ಆಮೇಲೆ ನಿನ್ನ ಒಪಿನಿಯನ್ ತಿಳಿಸು. ಹಾಗೆ ನೀವೆಲ್ಲ ಸೇರಿ ಯಾಮಾರ್ಸ್ಬಿಟ್ಟು ನನಗೆ ಅವಳನ್ನ ಕಟ್ಬಿಟ್ರೆ ಮದುವೆ ಅನ್ನೋದು ನಿನ್ನ ಹಣ್ಣೆಲ್ಲ ಬರದಿಲ್ಲ ಅಂದ್ರೆ ನಾವು ತಾನೇ ಏನ್ ಮಾಡಕ್ಕಾಗತ್ತೆ? ನನಗೆ ಮುಖ ತೋರಿಸ್ಬಿಡ ತೊಲಗ ಇಲ್ಲಿಂದ. ಮೊದಲನೇ ನೋಟಕ್ಕೆ ನಿನ್ನ ಮೇಲೆ ನನಗೆ ಮನಸ್ಸಾಯ್ತು, ಮನಸ್ಸಾಗಿ ನೋವಾಯ್ತು, ನೋವಾಗಿ ಸುಸ್ತಾಯ್ತು. ಯಾರಿದು? ಸಿನಿಮಾ ತಾರೆ? ಹೌದು, ನಾನು ಸಿನಿಮಾ ಸ್ಟಾರೆ. ಏನಿವತ್ತು ಶೂಟಿಂಗ್ ಆಯ್ತಾ? ಹೌದೌದು, ಶೂಟಿಂಗ್ಗೆ ಹೋಗ್ತಾ ಇದ್ದೀನಿ. ನೀ ಯಾರು? ಅದನ್ನ ಆಮೇಲೆ ಹೇಳ್ತೀನಿ, ಮೊದ್ಲು ಬಾ ಮಾತಾಡ. ಲೋಪದ್ದು ಯಾರ ಸುಂದ್ರಿ? ಯಾರಿಗ್ ಗೊತ್ತು, ಕೈ ಹಿಡ್ಕೊಂಡು ದರ ಅಂತ ಹೇಳ್ಕೊಂಡ್ ಬಂದ್ಬಿಟ್ಲು. ಅಂದ್ಮೇಲೆ ಇದು ನಮ್ ಭಾವನ ಕೆಲ್ಸನೇ ಇರ್ಬೇಕು. ಜಾಜತ್ಗೆ ನಮ್ ಭಾವನ ಹುಡ್ಕೊಂಡು ಯಾರೋ ಬಂದಿದ್ದಾರೆ. ಹೇಳಿ, ನಾನೇ ಜಾಜಿ ಚಂಬಲ್ದಿನಿ. ಅಕ್ಕ, ನಾನು ಸುಬ್ಬಮ್ಮನ್ ಮಗಳು ಹನುಮಿ. ಓ ಮೈ ಗಾಡ್, ಹನ್ವಿ ನೀನೇನೆ? ಐ ಆಮ್ ವೆರಿ ಸಾರಿ ಕಣೆ, ನಿನ್ನ ನೋಡಿ ತುಂಬಾ ವರ್ಷಗಳಾಗಿತ್ತಲ್ಲ, ಅದಕ್ಕೆ ನನ್ ಕಣ್ಣು ಹಿಡಿಯಕ್ಕೆ ಆಗಿಲ್ಲ. ಮೈ ಗಾಡ್, ಎಷ್ಟು ಮುದ್ದಾಗಿದೆಯೇ, ಎಷ್ಟು ಬೆಳೆದ್ ಬಿಡಿದ್ಯಾ. ನಾನ್ ನಿನ್ ನೋಡ್ದಾಗ ಇಷ್ಟು ಲಂಗ ಹಾಕೊಂಡು ದೊಡ್ಡ ಇದೆ, ಈಗ ನೋಡು ಎಷ್ಟು ಉದ್ದ ಬೆಳೆದ್ ಬಿಡ್ತೀಯ. ನೋಡ್ದೇನೋ ಹಳ್ಳಿ ಹುಡುಗಿರ್ ಹೇಗಿರ್ತಾರೆ. ಈಗ ತಾನೇ ಫಾರಂ ಇಂದ ಕಿತ್ಕೊಂಡ್ ಬಂದ್ರು ಎಳೆ ಸೌತೆಕಾಯಿ ತರ ಇದ್ದಾಳೆ. ಹಳ್ಳಿ ಹುಡುಗಿರಿ ಚೆನ್ನಾಗಿರ್ತಾರೆ ಅಂತ ನಂಗೆ ಗೊತ್ತೇ ಇರ್ಲಿಲ್ವಲ್ಲ. ಯಾಕಾದ್ರೂ ಹಳ್ಳಿಗೆ ಹೋಗ್ತೀರಿ ಅಂತ ನಿರ್ಧಾರ ತಗೊಂಡು. ನೋಡಪ್ಪದ್ದು, ಒಂದ್ಸತಿ ಊರ್ಗ್ ಹೋಗ್ತೀನಿ ಅಂತ ಅಂದ್ಮೇಲೆ ಹೋಗದೆ ಇದ್ರೆ ಅಲ್ಲಿರೋ ಕುರಿಗಳಿಗೆ ಬೇಜಾರಾಗುತ್ತೆ. ಒಂದ್ ಕೆಲಸ ಮಾಡ, ನೀನ್ ಹೋಗ, ನಾನು ವಿಚಾರಿಸ್ಕೊತೀನಿ. ತೆಪ್ಪಗಿರೋ, ನನಗೆ ಇವಳನ್ನ ನೋಡಿದ್ಮೇಲೆ ಹಳ್ಳಿಗೆ ಹೋಗ್ಬೇಕು ಅಂತ ಅನ್ನಿಸ್ತಾನೆ ಇಲ್ಲ. ಕಲರ್ ವಾಟ್ ಕಲರ್? ಯಾವ್ದು ಇದು ಬ್ಯೂಟಿ? ನಾನು ಹನುಮಿ. ನೀನ್ ನೋಡಿದ್ರೆ ಈ ತರ ಇದೆಯಾ, ಹೆಸರು ನೋಡಿದ್ರೆ ಆ ತರ ಇದೆ. ಒಂದಕ್ಕೊಂದು ಮ್ಯಾಚ್ ಆಗ್ತಾನೆ ಇಲ್ವಲ್ಲ ರೀ. ಅದಕ್ಕೆ ನಾನು ಹಿಂದ್ ನೋಡಲ್ಲ ಮುಂದ್ ನೋಡಲ್ಲ.
ತುಂಡ ಮಾಡಬಿಡ್ತೀನಿ. ನನ್ನ ತುಂಡು ಮಾಡ್ತೀರಾ? ತುಂಡು ಮಾಡೋದು ನಿನ್ನನ್ನಲ್ಲ, ನಿನ್ನ ಹೆಸರನ್ನು ತುಂಡು ಮಾಡ್ತೀನಿ. ಈ ಕ್ಷಣದಿಂದ ನಿನ್ನ ಹೆಸರು ಹನಿ. ಹನಿ ಅಂದ್ರೆ ನೀರಾ? ಹನಿ ಅಂದ್ರೆ ನೀರನಿ ಅಲ್ಲಮ್ಮ, ಹನಿ ಹನಿ ಜೇನ ಹನಿ. ಹೇಗಿದೆ ಹೆಸರು? ಚೆನ್ನಾಗಿರ್ಬೇಕಲ್ಲ? ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು. ನಾನು ಸಿನಿಮಾ ಶೂಟಿಂಗ್ ನೋಡ್ಬೇಕು, ಹೀರೋಗಳನ್ನೆಲ್ಲ ಮಾತಾಡ್ಸ್ಬೇಕು, ಅವ್ರ ಮುಂದೆ ಡಾನ್ಸ್ ಮಾಡ್ಬೇಕು, ಅವ್ರಲ್ಲಿ ಯಾರಾದ್ರೂ ಒಬ್ರನ್ನ ಮೆಚ್ಚಿ ನಾನ್ ಮದ್ವೆ ಆಗ್ಬೇಕು. ನೀವ್ ಕರ್ಕೊಂಡು ಹೋಗ್ತೀರಾ ಅಲ್ವಾ? ಸಿಕ್ಕಾಪಟ್ಟೆ ದೊಡ್ಡ ಆಸೆನೆ ಇಟ್ಕೊಂಡು ಬಂದ್ಬಿಟ್ಟಿದ್ಯಾ? ಸಿನಿಮಾದವರೆಲ್ಲರೂ ನನಗೆ ಪರಿಚಯ ಇದ್ದಾರೆ, ಕರ್ಕೊಂಡು ಹೋಗ್ತೀನಿ. ಈಗಲೇ ನನ್ನ ಜೊತೆ ಬರ್ತೀಯಾ? ಓ ಸೀರಿ ಉಣ್ಕೊಂಡು ಹೋಗೋಣ. ಏನಮ್ಮ ಹೀಗೆ ಮಾತಾಡ್ತೀಯ? ಇದು ಸಿಟಿ, ಉಂಡ್ಕೊಂಡು ಹೋಗೋಣ ಅನ್ಬಾರ್ದು, ತಿಂದುಕೊಂಡು ಹೋಗೋಣ ಅನ್ಬೇಕು. ಮಾತ್ರ ರಂಗಮ್ಮ, ಮೊದಲು ತಾವು ರಕಾರನ ಕಲೀರಿ, ಆಮೇಲೆ ಇನ್ನೊಬ್ರಿಗೆ ಬೋಧನೆ ಮಾಡಿ. ಏನೇ ಹನಿ, ಸಿನಿಮಾ ಹೀರೋನ್ ಮದ್ವೆ ಆಗ್ಬೇಕು ಅಂತ ಹೇಳ್ತಿದ್ಯಲ್ಲ, ಅಂತ ಪ್ರತಿಭೆ ಏನಿದೆ ನಿನ್ನಲ್ಲಿ? ನಮ್ ಹಳ್ಳಿ ಟೆಂಟ್ ನಾಗೆ ನಾನು ಎಷ್ಟೊಂದು ಸಿನಿಮಾ ನೋಡಿನಿ. ನಾನು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಗೊತ್ತಾ? ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ. ಎಲ್ಲ ಒಂದ್ಸತಿ ಡ್ಯಾನ್ಸ್ ಮಾಡಿ ತೋರ್ಸೋಣ. ಯಾರಾದ್ರೂ ಡ್ಯಾನ್ಸ್ ಮಾಡಿ ತೋರ್ಸಿ, ಆಮೇಲೆ ನಾನು ಮಾಡ್ತೀನಿ. ಸರಿಯಮ್ಮ, ನಾನ್ ಡ್ಯಾನ್ಸ್ ಮಾಡಿ ತೋರಿಸ್ತೀನಿ. ನನ್ ಥರನೇ ನೀನು ಡ್ಯಾನ್ಸ್ ಮಾಡ್ತೀಯಾ? ಓ ಸ್ವಲ್ಪ ಹಾಕೆ ಮ್ಯೂಸಿಕ್. ದೂರದಿಂದ ಬಂದಂಥ ಸುಂದರಾಂಗ ಜಾಣ, ನೋಟದಲ್ಲೇ ಸೂರೆಗೊಂಡ ಅಂತರಂಗ ಪ್ರಾಣ. ದೂರದಿಂದ ಬಂದಂಥ ಸುಂದರಾಂಗ ಜಾಣ, ನೋಟದಲ್ಲೇ ಸೂರೆಗೊಂಡ ಅಂತರಂಗ ಪ್ರಾಣ. ಈತನಂತರಾಳೆ ಹೇಗೋ, ರೀತಿ ನೀತಿ ಹೇಗೋ, ನಾ ಕಾಣೆ ನನ್ನ ದೇವರಾಣೆ. ಭಾಲಾರಿ ಇವ ಭಾರಿ ಮೋಜುಗಾರ, ಭಾಲಾರಿ ಇವ ತೀರ ಮೋಸಗಾರ. ದೂರದಿಂದ ಬಂದಂಥ ಸುಂದರಾಂಗ ಜಾಣ. Oh my God! What is this, Paldu? You're still here? ಇನ್ನು ವಿಲೇಜ್ ಹೋಗಿಲ್ವಾ? ಚಾಚಿಯವ್ರೆ, ಊರಿನಲ್ಲಿ ಎಲ್ಲಾರ್ಗೂ ಕೋಳಿ ಜ್ವರ ಬಂದ್ಬಿಟ್ಟಿದೆ. ನಾನು ಅನ್ನೋದು ನನಗೂ ಕೋಳಿ ಜ್ವರ ಬರುತ್ತೆ, ಆಮೇಲೆ ನನಗೆ ಬಂದ್ಮೇಲೆ ನಿಮಗ್ ಬರ್ತೀರಾ ಅರ್ಥ. ಅದಕ್ಕೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ನಾನು ಹಳ್ಳಿಗೆ ಹೋಗ್ಲಿಲ್ಲ. ವೆರಿ ಗುಡ್ ಪಲ್ದು. ಏನು ಎಲ್ಲ ಹನಿ ನೋಡ್ಕೊಂಡೇ ಮಾತಾಡ್ತಾ ಇದ್ಯಾ? ನಾನು ಅವಳ ಬಗ್ಗೆ ತಪ್ಪು ತಿಳ್ಕೊಬಿಟ್ಟಿದ್ದೆ ಚಾಚಿಯವ್ರೆ. ಅವಳು ಸಖತ್ತಾಗಿದ್ದಾಳೆ. ಏನ್ ಡ್ಯಾನ್ಸು, ಏನ್ ಸ್ಟೆಪ್ಸು, ಏನ್ ಲಿಪ್ಸು. You really like her? ಚಾಚಿಯವ್ರೆ, ನನಗೆ ಅವಳನ್ನ ಕೊಟ್ಟು ಮದ್ವೆ ಮಾಡಿಸ್ತೀರಾ? Really? You wanna marry her? ಈ ಹುಡುಗಿ ಮುಂಚೆ ಸಿಕ್ಕಿದ್ರೆ ಆ ಕೊಳ್ಳಿ ಜೋಡಿ ಜುಟ್ಟು ಯಾವನ್ ಮದ್ವೆ ಆಗ್ತಿದ್ದ. ಯಾಕಮ್ಮ ಕೊಲ್ಲು ಹೊಡೆದೆ? ಉಳಿದಿದ್ದನ್ನ ರೂಮಲ್ಲಿ ಕೊಡ್ತೀನಿ. ಜಾಜಿಯವ್ರೆ, ನೀವು ಅವಳ ಹತ್ರ ನನ್ ಬಗ್ಗೆ ಹೇಳಿ ಸಂಬಂಧ ಕುದುರಿಸ್ತೀರಾ? Why not? ಆದ್ರ ಹುಡುಗಿ ಫಿಲ್ಮ್ ಸ್ಟಾರ್ನೇ ಮದ್ವೆ ಆಗ್ಬೇಕು ಅಂತಿದ್ದಾಳಲ್ಲ. ಬಿಟ್ಲ ನಮ್ ಪದ್ದು ಯಾವ ಹೀರೋ ಕಮ್ಮಿ ಇದಾನ? ಒಂದ್ ನಿಮಿಷ. ಹಾಬಿಡಿಯಾ, ಕಮ್ ಹಿಯರ್. ಗೊತ್ತಾಗೋಯ್ತು. ನನಗೆಲ್ಲ ಗೊತ್ತಾಗೋಯ್ತು. ನಮ್ಮ ಪದ್ದಪ್ಪ ದೊಡ್ಡ ಹೀರೋ ಅಂತ ನಾನು ಹನಿನ ನಂಬಿಸ್ಬೇಕು. ಎಕ್ಸಾಕ್ಟ್ಲಿ ಅಭಿ. ಪಾಂಡ್ರಂಗ, ಇದೊಂದು ಸಹಾಯ ಮಾಡ್ಬಿಡು. ನೀನು ಜೀವನದಲ್ಲಿ ಮರೆಯಲಾರ್ದಂತ ಒಂದು ಕಾಣಿಕೆ ಕೊಡ್ತೀನಾ? ಏನ್ ಕಾಣಿಕೆ ಕೊಡ್ತೀಯೋ ಅದು ಅಡ್ವಾನ್ಸ್ ಇವಾಗಲೇ ಕೊಡ್ತೀನಿ ನೋಡು. ಪದಪ್ಪ ನೋಡೋ, ನೀನು ಎಲ್ಲೆಲ್ಲೋ ಉಕ್ಕಿ ಹರಿತಾರೋ ಪ್ರೀತಿನ ನನ್ನ ಕಡೆ ಮಾತ್ರ ತಿರುಗಿಸ್ಬೇಡ ಕಣ. ಪದಪ್ಪ, ನೀನ್ ಏನು ಯೋಚನೆ ಮಾಡ್ಬೇಕು ಕಣ. ಆದಷ್ಟು ಬೇಗ ನೀನು ಮದುವೆ ಆಗ್ಬಿಟ್ಟು ನಮ್ಮ ಮನೆ ಬಿಟ್ಟು ತೊಲಗಿದ್ರೆ ಅಷ್ಟು ಸಾಕು. ನೀನು ದೊಡ್ಡ ಹೀರೋ ಅಂತ ನಾನು ಅವಳನ್ನ ನಂಬಿಸ್ತೀನಿ ಕಣ. ಯಾವ ಫಿಲಮ್ ಅಂತ ಕೇಳಿದ್ರೆ ಏನ್ ಹೇಳ? ಈಗ ಭರ್ಜರಿಯಾಗಿ ಓಡ್ತಾ ಇರೋ ಸಿನಿಮಾ ಯಾವ್ದು? ದಂಡುಪಳ್ಳ. ಇವನು ಗುಂಡು ಗುಂಡಾಗಿದ್ದಾನೆ. ಇವನು ಮಾಡಿರೋ ಸಿನಿಮಾ ದುಂಡುಪಳ್ಳ. ಏನೋ ಪದ್ದು, ನಿನ್ನ ಅವತಾರ ಫುಲ್ ಚೇಂಜ್ ಆಗಿ ಹೋಗಿದ್ಯಾ? ಇನ್ಮೇಲಿಂದ ನಾನು ಸಿನಿಮಾ ಸ್ಟಾರ್. ಹಾಗಂತ ಯಾವ ಗುಗ್ಗು ಹೇಳಿದ್ದು? ನಿಮ್ಮ ಅಣ್ಣ. ಅಣ್ಣಯ್ಯ ಹೇಳಿದಾನೆ ಅಂದ್ಮೇಲೆ ಅದು ನಿಜಾನೇ. ನೀನು ದೊಡ್ಡ ಹೀರೋ ಕಣ. ನನ್ನ ನಡಿಗೆ ನೋಡ್ಬಿಟ್ಟು ನಾನು ಯಾವ ತರ ಹೀರೋ ಅಂತ ನೀನೇ ಹೇಳು, ಸರಿನಾ? ಏನಲ್ಲ ಇದು ನಡಿಗೆ? ಇತ್ಲಾಗ ಹೆಣ್ಣು ಅಲ್ಲ, ಇತ್ಲಾಗ ಗಂಡು ಅಲ್ಲ, ಮಧ್ಯದಲ್ಲಿ ಯಾವ್ದೋ ಇಬ್ಬಂದಿ ತರ ನಡಿಗೆ ನಿಂತಿದೆಯಲ್ಲ. ನೀನು ಯಾವ ತರ ನಡಿಬೇಕು ಅಂದ್ರೆ, ನೀನು ಸ್ಕ್ರೀನ್ ಅಲ್ಲಿ ನಡ್ಕೊಂಬಂದ್ರೆ ನೋಡ್ತಾ ಇರ್ತಕ್ಕಂಥ ಪ್ರೇಕ್ಷಕರು ಇವನೇ ನಮ್ಮ ಸ್ಟೈಲ್ ಕಿಂಗ್ ಅಂತ ಬಿರುದು ಹಂಗಂಗೆ ಕೊಟ್ಟು ಬಿಡ್ಬೇಕು. ಅಣ್ಣಯ್ಯ, ನೀನೇ ನಡೆಯೋದನ್ನ ಹೇಳ್ಕೊಟ್ಬಿಡು, ಪಾಪ ಅದರಿಂದ ಆದ್ರೂ ಮದ್ವೆ ಆಗ್ಲಿ. ಹಂಗಂತೀಯ? ಎಲ್ಲ ಸಾರ ಸೆಟ್ ಬಿಚ್ಕೊಟ್ಬಿಡ. ಈಗ ಶುರು ಮಾಡೋದೇನಿದೆಯಲ್ಲ ಅದು ಆಗಿ ಮಧ್ಯಕ್ಕೆ ಬಿಟ್ಬಿಡು. ಅಂತೆ ಒಂದು ನೋಡ್ಕೊ. ಎಂಡಿಂಗ್ ಹಿಂಗ್ ಫಿನಿಶಿಂಗ್ ಇರ್ಬೇಕು. ಸೂಪರ್ ಆಗಿ ಹಿಡಿದ್ಬಿಟ್ಟೆ. ನನ್ ಹೀರೋ ಯಾವ
ಯಾವಾಗ್ಲೂ ಸೂಪರ್ ಕಣೆ. ಏನು ಯಜಮಾನ್ರೆ, ಹೀರೋ ಹೀರೋಯಿನ್ ಜೊತೆ ಇದ್ದಾಗ ಹೇಗ್ ನಡೀತಾನೆ ಅನ್ನೋದನ್ನ ತೋರ್ಸ್ಬಿಡಿ, ಪಾಪ ಕಲ್ತ್ಕೊಳ್ಳಿ. ಹಂಗಂತೀಯ? ಈಗ ಸದ್ಯಕ್ಕೆ ನಾನು ಹೀರೋ ಕಣ, ಚಂಪ ಚಮೇಲಿ ಹೀರೋ. ಕೈ ಇಟ್ಕೊಳ್ಳೆ. What is this nonsense? ಯು ಡೋಂಟ್ ವರಿ, ಆಕ್ಚುಲಿ ಇಲ್ಲಿ ಆಕ್ಟಿಂಗ್ ಕ್ಲಾಸ್ ನಡೀತಾರೆ. ಅದು ಯಾವ ತರದ ನಡಿಗೆನ ನಡಿಬೇಕು ಅಂತ ಪದ್ದಪ್ಪನಿಗೆ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ನೀವು ಈ ಚಂಪನ್ ಕೈ ಹಿಡ್ಕೊಂಡು ಯಾಕೆ ನಡಿಬೇಕು? ಬೇಡ ಬಿಡಿ, ನೀವೇ ಕೈ ಇಟ್ಕೊಳ್ಳಿ, ನಡಿಯೋಣ. ನಡೆಯೋದ್ ನೋಡ್ಕೊಂಡು ಹನಿ ಬಂದ್ಬಿಟ್ಟು ನೀನ್ ಯಾವ್ಯಾವ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ಯಾ ಅಂದ್ರೆ ಏನೋ ಹೇಳಿ. ಎಲ್ಲರೂ ನೀವು ಬಂದ್ರ, ನೀವು ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಆ ಹನಿ ಬಂದು ಕೇಳಿದ ತಕ್ಷಣ ನಮ್ಮ ಈ ಪದ್ದಪ್ಪ ರೌಡಿ ಸಿದ್ಧ ಅನ್ನೋ ಸಿನಿಮಾದಲ್ಲಿ ಅಭಿನಯಿಸಿದ್ದೇನೆ ಅಂತ ಎಲ್ಲರೂ ಹೇಳಬೇಕು. ಯಾವ್ದಾದ್ರು ಸಿನಿಮಾ ಪಾಂಡ್ರಕ್ಕ ನನ್ನ ಹೆಸರು ಕೇಳಿದ್ವಲ್ಲೋ. ಅವನ್ನ ನಂಬಿಸೋದಕ್ಕೋಸ್ಕರ ನಾವೆಲ್ಲರೂ ಅದೇ ತರ ಹೇಳ್ಬೇಕು. ರೌಡಿ ಸಿದ್ಧ ಅನ್ನೋದೊಂದು ಸಿನಿಮಾ ಇದೆ, ಅದರಲ್ಲಿ ನೀನು ಹೀರೋ. ನಾನು ರೆಡಿ ಆಗಿರ್ನಿ, ನನ್ ಶೂಟಿಂಗ್ ಕರ್ಕೊಂಡು ಹೋಗ್ರಿ. ಶೂಟಿಂಗ್ ನೋಡೋದಕ್ಕೆ ಅಲ್ಲಿಗೆ ಯಾಕಮ್ಮ ಹೋಗ್ಬೇಕು? ನಮ್ ಪದ್ದು ಫಿಲ್ಮ್ ಹೀರೋ 10 ಸಿನಿಮಾ ಮಾಡಿದ್ದಾನೆ ಗೊತ್ತಾ? ಹೌದಾ? ಪದ್ದು ಫಿಲ್ಮ್ ಸ್ಟಾರ? ಹಾಗಿದ್ರೆ ಅವ್ರು ಮಾಡಿರೋ ಸಿನಿಮಾದ ಯಾವ್ದಾದ್ರು ಸಿಡಿ ತರಿಸಿ ನಾನು ಈಗಲೇ ನೋಡ್ಬೇಕು. ಇಬ್ರು ಗಂಡ ಹೆಂಡತಿ ಸೇರ್ಕೊಂಡು ಮಾಡ್ದೆಲ್ಲ ಮಾಡ್ಬಿಟ್ರು. ಈಗ ಬಾವಾ ನಾನೇನ್ ಮಾಡೋದು ಅಂದ್ರೆ ನಾನು ಏನೋ ಹೇಳಿ ಹಾನಿ ಅದು ಏನಾಯ್ತು ಗೊತ್ತಾ? ಮತ್ತೆ ರೀಸೆಂಟ್ ಆಗಿ ನಮ್ಮ ಸ್ಟಾರ್ದು 22ನೇ ವರ್ಷದ ಬರ್ತಡೇ ನಡೀತಮ್ಮ. ಬೀದರಿಂದ ಬಿಜಾಪುರದಿಂದ ಎಲ್ಲ ಅಭಿಮಾನಿಗಳು ಆಗಮಿಸ್ಬಿಟ್ಟಿದ್ರು. ಮೆಜೆಸ್ಟಿಕ್ ಇಂದ ನಮ್ಮ ಮನೆ ಗೇಟ್ವರೆಗೂ ಜೂ ಕಣಮ್ಮ. ಒಂದು ಅಭಿಮಾನಿಗಳದೆಲ್ಲ ಒಂದೇ ಒಂದು ಕೂಗಮ್ಮ, ನಾವು ನಮ್ಮ ಸ್ಟಾರನ್ನು ನೋಡಬೇಕು, ಅವರಿಂದ ಏನನ್ನಾದ್ರೂ ಪಡೆಯಲೇಬೇಕು. ನಾವು ಮಧ್ಯಮ ವರ್ಗದ ಜನಗಳು, ಅವ್ರಿಗೆ ಏನ್ ತಾನೇ ಕೊಟ್ಕೊಳ್ಸೋಣ. ಅವಾಗ ಇವನೇ ಒಂದು ಅದ್ಭುತವಾದ ಐಡಿಯಾ ಮಾಡ್ದಮ್ಮ. ಒಂದಿಷ್ಟು ಸಿಡಿಗಳನ್ನು ತಂದು ಈ ಮನೆಯಲ್ಲೇ ತೋರಿಸಿದ್ದೆ. ಒಬ್ಬೊಬ್ಬ ಅಭಿಮಾನಿಗಳು ಎಲ್ಡೆಲ್ಡು ಅಂತ ಕಿತ್ ಕೊಟ್ಬಿಟ್ಟು ಏನೋ ಮಾಡೋದಲ್ಲೇ ನಮ್ಮ ಹನಿ ನೋಡಿದ್ರೆ ಸಿಡಿ ತೋರಿಸು ಅಂತೇಳೆ. ನಾನು ಏನೋ ತೋರಿಸ್ಲಿ? ಸಿಡಿ ಇಲ್ವಾ? ಹೋಗ್ಲಿ ಬಿಡಿ, ನನ್ ಶೂಟಿಂಗ್ ಕರ್ಕೊಂಡು ಹೋಗಿ. ಅದು ಸಂಡೆ ಶೂಟಿಂಗ್ ಮಾಡ್ಬಿಟ್ರೆ ಬಜೆಟ್ ಜಾಸ್ತಿ ಆಗ್ಬಿಡುತ್ತಮ್ಮ. ಈ ಬಾಟಾ ಗೀಟಾ ಅಂತ ಹೇಳಿ ತಂತ್ರಜ್ಞರೆಲ್ಲರೂ ಪ್ರೊಡ್ಯೂಸರ್ನ ಅರ್ಕೊಂಡು ತಿಂದು ಬಿಡ್ತಾರೆ. ಹಂಗಾಗಿ ನಾನು ನಿನ್ನ ಮಂಡೆ ಶೂಟಿಂಗ್ ಕರ್ಕೊಂಡು ಹೋಗ್ತೀನಿ. ಪದ್ದು, ನಾನ್ ನೋಡಿರೋದೆಲ್ಲ ಹಳೆ ಸಿನಿಮಾಗಳು. ನೀನ್ ಆಕ್ಟ್ ಮಾಡಿರೋ ಒಂದು ಸಿನಿಮಾನು ನೋಡಿಲ್ಲ. ಈ ಸಿನಿಮಾದಿಂದ ಒಂದೇ ಒಂದು ಡೈಲಾಗ್ ಬಿಡೋ. ಈ ಪ್ರೀತಿ ಮಾಯೆ, ಈ ಪ್ರೀತಿ ಎಂಬ ಮಾಯ ಬಜಾರಿನಲ್ಲಿ ನಾವೆಲ್ಲ ಸೇಲ್ ಆಗುವಂತ ವಸ್ತುಗಳು. ಈ ತಳುಕು ಬಳುಕಾದ ರಂಗಾದ ಹುಡುಗಿಯರ ನಡುವೆ ಹಳ್ಳಿ ಬ್ಯೂಟಿಗಳನ್ನ ನೋಡೋರಾಗ್ಲಿ, ಮದುವೆ ಆಗೋರಾಗ್ಲಿ, ಮೆಚ್ಚೋರಾಗ್ಲಿ ಬಹಳ ಕಮ್ಮಿ. ಆದ್ರೆ ಈ ಪಟ್ಟುಗೆ ಹಳ್ಳಿ ಹುಡುಗಿನ ಮದುವೆ ಆಗೋದಂದ್ರೆ ಇಷ್ಟ. ತಳುಕು ಬಳುಕಿನ ಬದಲಾಗಿ ಹುಳುಕಿಲ್ಲದ ಮನಸ್ಸಿನ ಹುಡುಗಿಯನ್ನು ಮದುವೆ ಆದ್ರೆ ನನಗೆ ಸಾಕು, ಬೇರೇನು ಬೇಕು? ಅಯ್ಯೋ, ತುಂಬಾ ಚೆನ್ನಾಗಿ ಹೇಳಿದೆ ಕಣೋ. ಪದ್ದು, ನಿನ್ ಶೂಟಿಂಗ್ ಯಾವಾಗ ಕರ್ಕೊಂಡು ಹೋಗ್ತೀಯೋ? ನಾಳೆ ಕರ್ಕೊಂಡು ಹೋಗ್ತೀನಿ. ಮರಿಬಾರ್ದು. ಅಯ್ಯೋ, ಇವಾಗ ಏನಪ್ಪಾ ಮಾಡೋದು? ಲೇ ಪಾಂಡ್ರಂಗ, ನಿಮಿಷ ಇಲ್ಲಿ ಬಾರೋ. ಏನಪ್ಪ ಕರೆದಿದ್ದು? ಲೇ ಪಾಂಡ್ರಂಗ, ಹೇಳಪ್ಪ. ಆ ಹನಿಗೆ ನನ್ ಶೂಟಿಂಗ್ ನೋಡ್ಬೇಕು ಅಂತ ಆಸೆ ಆಗ್ಬಿಟ್ಟಿದೆ ಕಣ. ನಾನು ಬಾಯ್ ತಪ್ಪಿ ನಾಳೆನೆ ಕರ್ಕೊಂಡು ಹೋಗ್ತೀನಿ ಅನ್ಬಿಟ್ಟೆ. ಈಗ ನೀನೇ ನನ್ನ ಕಾಪಾಡ್ಬೇಕು. ಏನ ಕಾಪಾಡೋದಿಲ್ಲ ನೀವು ಮಾಡೋ ಆಟಗಳು ಮುಂದಂದೇನ್ರ? ಈ ದುರ್ಮಾಂಸನ್ ಕರ್ಕೊಂಡೋಗಿ ಕಂಠೀರವ ಸ್ಟುಡಿಯೋದಲ್ಲಿ ನಿಲ್ಸಿ ನಮ್ಮ ಹುಡುಗನ್ನ ದಯವಿಟ್ಟು ಹೀರೋ ಮಾಡಿ ಅಂದ್ರೆ ಪ್ಲೀಸ್ ವೆಲ್ಕಮ್ ಸರ್, ಪ್ಲೀಸ್ ಕಮ್ ಸರ್ ಅಂತ ಮನೆ ಒಳಗಡೆ ಕರ್ಕೊಂಡೋಗಿ ಅಂತ ಮಕ್ ಮುಗಿದು ಬಿಡ್ತಾರಲ್ಲೇ. ಹನಿಗೆ ಇವನು ಹೀರೋ ಅಂತ ನಂಬಿಸಿದ್ಯಾ, ಅಂದ್ಮೇಲೆ ನೀನ್ ಶೂಟಿಂಗ್ ಮಾಡ್ಲೇಬೇಕು. ಏನ್ ಆಡೋ ಮಾತುಗೊಂದು ಅರ್ಥ ಪಡ್ಬೇಡ್ರಿ. ಏನು ಸಿನಿಮಾ ಶೂಟಿಂಗ್ ಅಂದ್ರೆ ಏನು ಗೋಲಿ ಆಡ್ರಂಗೆ ಅನ್ಕೊಂಡ್ಬಿಟ್ಟಿದ್ರ? ಅದಕ್ಕಿಂತ ದುಡ್ಡು ಅಂತ ಖರ್ಚಾಗುತ್ತೆ. ಆಗ್ಲಿ ಬಿಡು, ಪದ್ದಗ ಮದುವೆ ಆಗುತ್ತಲ್ಲ. ನೀನು ಮದುವೆ ಆದ ತಕ್ಷಣ ನಮ್ಮ ಮನೆ ಬಿಟ್ಟು ತೊಲಗ್ತೀಯಲ್ವಾ? ಹಂಗಿದ್ರೆ ಅದು ಬೇಕಾದ ಖರ್ಚಾಗೋಗ. ನಾನು ಸಿನಿಮಾ ವ್ಯವಸ್ಥೆ ಮಾಡ್ಬಿಡ್ತೀನಿ. ನೀನು ಸಿನಿಮಾ ತೆಗಿದ್ದೀನಿ ಅಂದ್ರೆ ನಾನೇ ನಿರ್ಮಾಪತಿ. ನಮ್ಮ ಕಂಪೈನ್ಸ್ ಹೆಸರು ಏನ್ ಗೊತ್ತಾ? ಮಹೇಶ್ವರಿ ಕಂಪೈನ್ಸ್. ನೀವು ರೊಚ್ಚಿಗೆ ಹೇಳ್ಬೇಡಿ. ಅಲ್ಲ, ನೀವೇ ಪ್ರೊಡ್ಯೂಸರ್ ಆದ್ಮೇಲೆ ಡೈರೆಕ್ಟರ್ ಪಟ್ಟಣ ಅವನಿಗೆ ಅವನಿಗೆ ಯಾಕೆ ಕೊಡ್ಲಿ? ನಾನೇ ಡೈರೆಕ್ಟರ್ ದಾವು ಆಗ್ಬಿಡ್ತೀನಿ. ನಿನ್ಗೆ ಏನಾರ ಒಂದು ಪಾತ್ರ ಕೊಟ್ಬಿಟ್ಟು ಅಲ್ಲಿ ಇಲ್ಲಿ ಬಿಟ್ವಿ ಅಂದ್ರೆ ಒಳ್ಳೆ ಕೋತಿಗೆ ಎಂಡ ಕೊಡ್ತಾರ ಅರ್ಧಂಗ ಆಡ್ತೀಯ. ನೀನು ಯಾವಾಗ್ಲೂ ನನ್ನ ಜೊತೆನಲ್ಲೇ ಇರ್ಬೇಕು. ಅಸಿಸ್ಟೆಂಟ್ ಡೈರೆಕ್ಟರ್ ಬಾಬಾ, ನಿಮ್ ಕೇಳಿ ಒದ್ದೆ ತಿಂದು ನಂಗೂ ಅಭ್ಯಾಸ ಆಗ್ಬಿಟ್ಟಿದೆ. ನಾನು ಫೈಟ್ ಮಾಸ್ಟರ್ ಆಗ್ಬಿಡ್ತೀನಿ. ನಮ್ಮ ಮನೆಗೆ ಬಂದಾಗಿಂದ ಇಲ್ಲಿ ತನಕ ನೋಡಿದೀನಿ, ನೀನು ಯಾವ ಜವಾಬ್ದಾರಿನೂ ನೆಟ್ಟಿಗೆ ನಿಭಾಯಿಸಿಲ್ಲ. ನೀನೇ ತಗೊಂಡಿದ್ಯಾ? ಇಲ್ಲ, ನೀನು ಬೇಕಾದ್ದು ಮಾಡ್ಕೊಂಡು ಹಾಳಾಗೋಗು. ನವಪ್ಪನ ನಾನು ಏನು ಕೇಳ. ಎಲ್ಲ ಮಾತಾಡೋ ನೀವೇ ಹಚ್ಕೊಂಡ್ಬಿಟ್ರೆ ನಾನಿರೋದು ಯಾಕೆ? ಯಾರು ನೀನು? ನನಗೆ ತುಂಬಾ ಬೇಕಾದವಳು ಕಡೆ. ನೀನು ಹೀರೋಯಿನ್ ಚಮೇಲಿ. ನಮ್ಮ ಪುಟ್ಟಪ್ಪನಿಗೆ ನೀನೇ ಹೀರೋಯಿನ್. ಹೋಗ್ತಾರೆ ನಿಮ್ದೇ ಆಗಿದ್ರೆ ಚೆನ್ನಾಗಿರ್ತಿತ್ತು. ನಾನು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ.
ಅಭಿ ನನ್ಗೇನ್ ಜಾಬ್ ಇಲ್ವಾ? ನಾನ್ ಬರೀ ಶೂಟಿಂಗ್ ನೋಡ್ಕೊಂಡು ಕೂತ್ಕೊಳ್ಳ? ಯು ಡೂ ಒನ್ ಥಿಂಗ್ ಮೈ ಡಿಯರ್ ಗುಬ್ಬಿ, ನೀವು ಡಾನ್ಸ್ ಮಾಸ್ಟರ್ ಲಾಕ ರಾಣಿ ಬಿಲ್ಲಿ ಸರ್ ಅದು ಬಿಲ್ಲಿ ಅಲ್ಲ ಬೀಲಲ್ಲಿ. ತಲೆ ಮೇಲೆ ನೋಡ್ಬಿಡ್ತೀನಿ ಹೊರನಾಳಂತಂದು ಎಲ್ಲ ಬಂದೆ. ಅಲ್ಲ ಬೆಳಗ್ಗೆ ಎದ್ದು ಎಡೆಗರೆಗೆ ಟಿಫನ್ ತಿಂದು ಇನ್ನೇನು 11 ಗಂಟೆ ಟೀನು ಬಂತು, ಇಷ್ಟೊತ್ತಾದ್ರೂ ಶೂಟಿಂಗ್ ಶುರು ಆಗ್ಲಿಲ್ವಲ್ಲ? ಈ ಡೈರೆಕ್ಟರ್ ದಾಮೋದರಿಗೆ ಸಿಟ್ಟು ಬಂತು ಅಂದ್ರೆ ಪ್ಯಾಕಪ್ ಮಾಡ್ಬಿಟ್ಟು ಮನೆಗೆ ಹೋಗ್ಬಿಡ್ತೀನಿ. ಡ್ಯಾನ್ಸ್ ಮಾಸ್ಟರ್ ಲಕ್ಕರಾಣಿ ರೆಡಿ. ಏ ಇವು ನಂಗ ನಾಚ್ ಲೇಡಿ, ಏನು ಸೊಂಟ ಇರದೆ ಬಸೋದಕ್ಕೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ಯಾ? ಇವತ್ತು ನೀನು ನನ್ನ ಹೀರೋಗೆ ಡ್ಯಾನ್ಸ್ ನ ಹೇಳ್ಕೊಡ್ತಾ ಇದ್ದೀಯಾ? ಅದಕ್ಕೂ ಮೊದಲು ಈ ಡೈರೆಕ್ಟರ್ ಜೊತೆ ಕೆಲವು ಸ್ಟೆಪ್ಗಳನ್ನ ಯಾಕೆ ನಾನು ನಿನಗೆ ಚಾನ್ಸ್ ಕೊಡ್ಸಿಲ್ವಾ? ಪ್ರೊಡ್ಯೂಸರ್ ನ ಲಾಡ್ಜಲ್ಲಿ ಹಾಕ್ಬಿಟ್ಟು ಒಪ್ಸಿಲ್ವಾ? ಕಮಾನ್ ಶುರು ಹಚ್ಕೋ. ಡ್ಯಾನ್ಸು ಚಾಕ ಮಾಡಮ್ಮ, ಸೊಂಟ ಅಂತಾರೆ ಒಳ್ಳೆ ದೊಡ್ಡ ಬಾಯ್ ತಂಗಿದೀಯಲ್ಲಮ್ಮ, ನೀನು ಮಾಸ್ಟರ್ ಇದೀಯಮ್ಮ ಮಾಸ್ಟರ್. ಆದಷ್ಟು ಬೇಗ ಸಣ್ಣಕ್ಕಾಗ್ಬಿಡ್ಬೇಕು. ಓಕೆ ಸರ್. ಸರ್ ಮಿಕ್ಕಿ ಸ್ಟೆಪ್ ನ ಹೀರೋಗೆ ಹೇಳ್ಕೊಡ್ತೀನಿ ಸರ್. ಬಾಯ್. ಯಾವನ್ಗಾರ ಹೇಳ್ಕೊಡು, ನಾನೀಗೇನು ಯಾವನು ಯಜಮಾನ? ನಾನು ಡೈರೆಕ್ಟರ್ ದಾಮೋದರ. ಎಲ್ಲಿ ಸಿನಿಮಾ ನಾಯಕ ನವರಸ ಅಲ್ಲ ನಿಂಬೆ ರಸ. ಅಲ್ಲಿ ನಿಂತಿದೆ ನೋಡು ಮೂದೇವಿ, ಎಲ್ಲಾ ರಸನು ಖಾಲಿ ಮಾಡ್ಕೊಂಡು ಒಳ್ಳೆ ಒಣಗೋಗ್ರೆ ನಿಂಬೆಣ್ಣಿದ್ದಂಗೆ ಅವನು. ನೀವು ಶೂಟಿಂಗ್ ನೋಡಕ್ ಬಂದ್ರಾ? ಶೂಟಿಂಗ್ ಅಂದ್ರೆ ನಂಗೆ ತುಂಬಾ ಇಷ್ಟ, ಅದಕ್ಕೆ ನಾನು ನೋಡಕ್ ಬಂದೆ. ಇದೆಂತ ಶೂಟಿಂಗು? ಒಂದ್ ಲೈಟ್ ಮ್ಯಾನ್ ಇಲ್ಲ, ಒಂದ್ ಮೇಕಪ್ ಬಾಯ್ ಇಲ್ಲ, ಒಂದ್ ಟಚ್ ಅಪ್ ಬಾಯ್ ಇಲ್ಲ. ಸುಮ್ನೆ ನಿಂತ್ಕೊಳ್ಳಿ, ಗಲಾಟೆ ಮಾಡಬೇಡಿ. ಮಿಸ್ಟರ್ ಹೀರೋಜಿ ಕಮ್ ಹಿಯರ್. ಡೈರೆಕ್ಟರ್ಜಿ ಹಣ ಬರಕ್ಕೆ ಮಣಿ ಯಾರು 100 ದಿವಸ ಓಡುತ್ತಾ ಹೇಳ. ಏನ್ ಕತ್ತಿ ಏ ಹೀರೋ, ಆ ಹುಡುಗಿ ಯಾರ್ರಿ? ಏನ್ ನಿಮ್ ಪೈಕಿ ಏನ್ರಿ? ಏನ್ ಜ್ಞಾನ ಇದೆಯೇನ್ರಿ ಅವಳಿಗೆ? ನನ್ನ ಬಗ್ಗೆ ಆಗ್ಲಿ, ನನ್ನ ನಿರ್ದೇಶನದ ಬಗ್ಗೆ ಆಗ್ಲಿ ಮಾತಾಡೋದಕ್ಕೆ ಅವಳು ಯಾರ್ರಿ? ಈಗೆಲ್ಲ ಟೆಕ್ನಾಲಜಿ ತುಂಬಾ ಬದಲಾಗ್ಬಿಡ್ತಕ್ಕಂದ್ರಿ. ನನ್ನ ಶೂಟಿಂಗ್ ನಲ್ಲಿ, ನನ್ನ ಜೀವನದಲ್ಲಿ ನಾನು ಯಾವತ್ತಾದ್ರೂ ಈ ಔಟ್ಡೋರ್ ಅಲ್ಲಿ ಲೈಟ್ ಆಗ್ಲಿ, ರಿಫ್ಲೆಕ್ಟ್ ಆಗ್ಲಿ ಅಥವಾ ಮೇಕಪ್ ನಾಗ್ಲಿ ಬಳಸಿದೀನೇನ್ರಿ? ಅವಳು ಏನ್ರಿ ನನ್ನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡೋದು? ಸರ್ ಅದು ಆಳೋಗಿ ಸರ್. ಸರ್ ಇವಾಗ ಏನ್ ಸೀನು ಅದು ಹೇಳಿ ಸರ್. ಈಗ ನಿಮ್ಮ ಮುಂದಿನ ದೃಶ್ಯ, ಯು ಗೆಟ್ ಔಟ್. ನಿಂದ ನೆಕ್ಸ್ಟ್ ನಾನು ಕರೆಸ್ತೀನಿ, ಹೋಗು. ಅದು ಹೀರೋಜಿ, ನಾನು ಕ್ಯಾಮ್ರಾನ ಹಿಂದೆ ಇಕ್ಕಿರ್ತೀನಿ, ನೀವು ಮುಂದ್ಗಡೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀರಾ. ಈಗ ನಮ್ಮ ಸ್ಟೆಂಟ್ ಮಾಸ್ಟರ್ ಕಾಂಗ್ರೋ ಬಂದು ಕೆಲವು ಪಟ್ಟಗಳನ್ನು ನಿಮ್ಗೆ ಹೇಳ್ಕೊಡ್ತಾರೆ. ಸಿನ್ಸಿಯರ್ ಆಗಿ ಕಲಿಬೇಕು ನೀವು. ಎಲ್ರಿ ಸ್ಟೆಂಟ್ ಮಾಸ್ಟರ್ ರೀ ಕಾಂಗ್ರೋ ಅಲ್ಲೇನ್ರಿ ಮಾಡ್ತಾ ಇದ್ರಾ? ಕಾಲ್ ಸುತ್ತಾನೆ, ಮಧ್ಯಾಹ್ನ ತರಿಸ್ತೀನಿ ಬನ್ನಿ. ಬಂದ ಕೊಕ್ರೆ ನನ್ ಮಗ. ರೀ ಕಾಂಗ್ರೋ, ಇವತ್ತು ಡೇಟ್ 4 ಅಲ್ವೇನ್ರಿ? ಎಸ್ ಸರ್. ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಪೋಲಿ ಹಾಕ್ಸ್ಕೊಂಡ್ ಬಂದ್ಬಿಡ್ಬೇಕಿತ್ತು. ಸರ್ ಇದು ಸ್ಟೈಲ್ ಸರ್. ಡಿಶಮ್ ಫೈಟ್ ಮಾಸ್ಟರ್ ಕಾಂಗ್ರೂ ರೆಡಿ ಸರ್. ಓಕೆ, ನೀವೆಲ್ಲ ರೆಡಿಯಾಗಿ ನನಗೆ ಹೇಳ್ಬಿಟ್ರೆ ಡೈರೆಕ್ಟ್ ಆಗಿ ಎತ್ತು ಬಿಡ್ತೀನಿ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಏ ಕ್ಯಾಮ್ರಾಮನ್ ಚೆರ್ರಿ ಸರ್ ಹೇಳಿ. ಆ 30 ಲೆನ್ಸ್ ತರಿಸಿದ್ರಲ್ಲ ಎಲ್ಲಿಟ್ರಪ್ಪ? ಫ್ರಿಜ್ ಅಲ್ಲಿ ಇದೆ ಸರ್. ರೆಡಿನೇನ್ರಿ? ಟೇಕ್ ಸರ್. ನೀವಾ? ಇಬ್ರು ಸರ್. ಬಿಡ್ಲಮ್ ಸ್ಕೀಮ್ ಇನ್ ಬಾಂಬ್ ಸ್ಕೀಮ್. ಸೈಲೆನ್ಸ್ ಅಂಡ್ ರೋಲ್. ಸ್ವಾಮಿ ರೀಲೇ ಕೊಟ್ಟಿಲ್ಲ ಸರ್. ತೆಗೆದು ಮಕ್ ಮಾಡ್ಬಿಡ್ತೀನಿ. ನಾನೇನು ರಿಯಲ್ ಆಗಿ ಶೂಟಿಂಗ್ ಮಾಡ್ತಾ ಇದ್ದೀನಿ, ಇದು ರೀಲ್. ಸುಮ್ ಸುತ್ಕೊಳ್ಳ ನೀನು. ಅಂಡ್ ಆಕ್ಷನ್. ಕಾಂಗ್ರಾ ಬನ್ರಿ ಇಲ್ಲಿ. ಡೈರೆಕ್ಟರ್ಜಿ, ನಿಮ್ ಹೀರೋ ಸಿಕ್ಕಾಪಟ್ಟೆ ಫ್ಲೆಕ್ಸಿಬಲ್ ಆಗಿದ್ದಾನೆ. ಹೆಂಗ್ ಕೊಟ್ರೆ ಅಂತ ತಗೋತಾನೆ, ಎಲ್ಲೂ ಮೂಳೆನೇ ಇಲ್ಲ, ಬರೀ ಮಾಂಸನೆ. ಅಂದ್ಬಿಟ್ಟು ನಿಮ್ಗೆ ಹೆಂಗ್ ಬೇಕಂತ ಗುಂಕೊಂಡ್ಬಿಡೋದೇನ್ರಿ? ಹೀರೋಗೆ ಸ್ವಲ್ಪ ಸಾಫ್ಟ್ ಆಗಿರೋ ಪಂಚ್ಗಳನ್ನ ಹೇಳ್ಕೊಡ್ಬೇಕು. ಯಾಕೆ ಅಂದ್ರೆ ನಮ್ಮ ಹೀರೋ ಒಂಥರ ಸಾಫ್ಟ್ ಐಸ್ ಕ್ರೀಮ್ ಇದ್ದಂಗೆ ಕಣ್ರಿ. ಅದು ಕರ್ಗೋಗೋಕ್ಕಿಂತ ಮುಂಚೆ ನಮ್ಮ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ಬೇಕು. ಹೀರೋಜಿ ಹೇಳಿ ಹೇಳಿ. ನೋಡಿ ಹೀರೋಜಿ, ನಾನ್ ನಿಮ್ಗೆ ಪಂಚ್ ಕೊಟ್ರೆ ನೀವ್ ನಂಗೆ ವಾಪಸ್ ಪಂಚ್ ಹೊಡಿಬೇಕು, ಅವಾಗ್ಲೇ ಜನ ಬಿಸಿಲು ಹೊಡಿಯೋದು. ನಾನ್ ಮಿಕ್ಕೈಲಿ ಹೊಡೆಯೋದಕ್ಕಾಗಲ್ಲ, ಅದೇನ್ ಹೊಡ್ಕೋಬೇಕ ನೀನ ಹೊಡ್ಕೊಂಬಿಡ. ನಮ್ಮ ಹೀರೋಜಿ ಅವರು ಫೈಟಿಂಗ್ ಕೋಆಪರೇಷನ್ ಕೊಡ್ತಿಲ್ಲ. ಡೈರೆಕ್ಟರ್ ಜಿ, ಆಕ್ಚುಲಿ ಹೀರೋ ನಿನ್ನ ರೆಡಿ ಆಗಿಲ್ಲ, ಬ್ರೇಕ್ ಕೊಟ್ಬಿಡಿ, ಆಮೇಲೆ ನೋಡ್ಕೊಳ್ಳೋಣ. ನಿಮ್ಗೆ ಹೆಂಗ್ ಬೇಕಾಗ ಮಾಡ್ತಾರೆ. ಚಮೇಲಿ ರೆಡಿನಾ? ರೆಡಿ ಮಾಸ್ಟರ್. ಸ್ಟಾರ್ಟ್. ಎಸ್. 1 2 3 ಸ್ಟಾರ್ಟ್. ಡೈರೆಕ್ಟರ್ ಜಿ, ಹೀರೋಯಿನ್ ಜಿ, ಅವಾಗ ತಾನೇ ಜ್ಯೂಸ್ ತರಿಸ್ಕೊಟ್ನಲ್ಲ, ಮತ್ತೆ ಬೇಕಿತ್ತಾ? ಅದಲ್ಲ ಡೈರೆಕ್ಟರ್ ಜಿ, ನನ್ನ ಮೇಲೆ ಸೇಟ್ ತೀರ್ಸ್ಕೋಬೇಕಂತಾನೆ ಇವರು ಕಷ್ಟ
ಇರೋದ್ರಲ್ಲಿ ಈಸಿಯಾಗಿ ಡ್ಯಾನ್ಸ್ ನ ಕಂಪೋಸ್ ಮಾಡಿದೀನಿ. ಇಷ್ಟು ಡ್ಯಾನ್ಸ್ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಹೀರೋಯಿನ್ ಯಾಕೆ ಆಗ್ಬೇಕಾಗಿತ್ತು? ಅದು ನೋಡಿ, ನಾನು ನಿಮಗೆ ಕೆಲವೊಂದಿಷ್ಟು ಟೈಮ್ ಕೊಡ್ತೀನಿ. ಅಷ್ಟೊಳಗಡೆ ನೀವು ತೀರ್ಮಾನ ಮಾಡ್ಕೊಂಡು ಈಸಿಯಾದ ಸ್ಟೆಪ್ಗಳನ್ನು ಅವ್ರಿಗೆ ಹೇಳ್ಕೊಟ್ಬಿಡಿ. ನೀವು ಓಕೆ ಅಂದ್ಬಿಟ್ರೆ ನಾನು ಎತ್ತು ಬಿಡ್ತೀನಿ. ಸರ್ ನೀವು ಹೂವು ಕೇಳಿದ್ರಲ್ಲ, ಬಂದಿದೆ, ಏನ್ ಮಾಡೋದು? ತಂದು ನನ್ನ ಹೆಣದ ಮೇಲೆ ಹಾಕು. ರೆಡಿನೇನ್ರಿ? ಟೇಕ್ ಸರ್. ಬಿಡಲಿ ಸ್ಕೀಮ್ ಇದು ಬಾಬ್ ಸ್ಕೀಮ್. And action. ಏನಿದು ಅನ್ಯಾಯ? ನೀವು ಹೀರೋ ಆಗ್ಬಿಟ್ಟು ಒಂದೆರಡು ಸ್ಟೆಪ್ ಹಾಕ್ಲಿಲ್ಲ ಅಂದ್ರೆ ಹೇಗೆ? ಅದು ಡೈರೆಕ್ಟರ್ ಜಿ ಫೈಟ್ ಮಾಡ್ತು ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಲ್ಲ, ಅದಕ್ಕೆ ಹಿಂಗಾಗೋಯ್ತು. ಡೈರೆಕ್ಟರ್ ಜಿ, ನಿಮ್ ಹೀರೋಯಿನ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ನಾನು ಅವ್ರ ಜೊತೆ ಡ್ಯಾನ್ಸ್ ಮಾಡ್ತೀನಿ. ಇಷ್ಟ ಆದ್ರೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಕಟ್ ಮಾಡ್ಬಿಡಿ. ಸರ್ ಪಾಪ ತುಂಬಾ ಕೇಳ್ಕೊತಾ ಇದ್ದಾರೆ, ಮಾಡ್ಕೊಳ್ಳಿ ಬಿಡಿ ಸರ್. ಚೆನ್ನಾಗಿ ಮಾಡಿದೆ. ಯಾರಮ್ಮ ನೀನು? ನಾನು ಸುಬ್ಬಮ್ಮನ್ ಮಗಳು ಹನುಮಿ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಕಣಮ್ಮ ನೀನು. ಅದ್ ಹೋಗ್ಲಿ ಸರ್, ನಿಮ್ ಹೀರೋಗೆ ಡ್ಯಾನ್ಸ್ ಬರಲ್ಲ, ಫೈಟ್ ಬರಲ್ಲ, ಅದ್ ಹೇಗೆ? ಗ್ಲಾಸ್ ಮುಟ್ಟದಡಿಯಾ? ಅದು ನೋಡಮ್ಮ ಹನುಮಮ್ಮ, ಕತೆ ಇರೋದೇ ಹಂಗೆ ಕಣಮ್ಮ. ಅದು ಮೊದಲು ಹೀರೋಗೆ ಏನು ಅಂದ್ರೆ ಏನೇನು ಬರ್ತಾ ಇರಲ್ಲ. ಡ್ಯಾನ್ಸ್ ಬರಲ್ಲ, ಫೈಟ್ ಬರಲ್ಲ, ಮತ್ತೊಂದು ಬರಲ್ಲ, ಮಗದೊಂದು ಬರಲ್ಲ. ಕೊನೆಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲವೂ ಒಟ್ಟಿಗೆ ಬಂದ್ಬಿಟ್ಟು ತಡ್ಕೊಳ್ಳೋದಕ್ಕೆ ಆಗ್ದೇನೆ ರೊಚ್ಚಿಗೆದ್ದು ರಿವೆಂಜ್ ತಗೊಂಡ್ಬಿಡ್ತೇನಮ್ಮ. ಇದು ಕಥೆಯ ತಿರುಳು. ಜೈ ಮಹೇಶ್ವರಿ ಕಂಬಾಯಿ. ಗೊತ್ತಾಯ್ತು, ಮುಂದೆ ಕೇಳಿತಾಯೆ. ಬರ್ಬೇಕಾದ ದುಡ್ಡು ಬರಲಿಲ್ಲ, ಶೂಟಿಂಗ್ ಇಟ್ಕೊಳಕ್ ಆಗ್ತಾ ಇಲ್ಲ. ಆದ್ರಿಂದ ಮುಂದಿನ ತಿಂಗಳು ಶೂಟಿಂಗ್ ಇಟ್ಕೊಳ್ಳೋಣ. ಅಂದ್ರೆ ನಾನೀಗ ಪ್ಯಾಕಪ್ ಮಾಡ್ಬಿಡ್ಲಾ? ಹೇಳ್ಬಿಡಿ. ನಾನೇ ಗಂಟು ತಗೊಂಡು ಎಲ್ಗಮ್ಮ ಹೊರಟೆ? ನನ್ನ ಹಳ್ಳಿಗೆ ನಾನು ವಾಪಸ್ ಹೋಯ್ತೀನಿ. ಹಾನೇ ಏನ್ ಹೇಳ್ತಾ ಇದೀಯಾ? ಅಲ್ಲ, ನೀನು ನಮ್ಮ ಸಿಟಿಗೆ ಬಂದಿದ್ದೆ ಒಂದು ಇಷ್ಟು ಜನ ಹೀರೋಗಳನ್ನ ನೋಡ್ಬೇಕು, ಅದರಲ್ಲೇ ಯಾವನ್ನಾದ್ರೂ ಒಬ್ಬರನ್ನ ಮೆಚ್ಚಿ ಮದುವೆ ಆಗಬೇಕು ಅನ್ನೋ ಕಾರಣಕ್ಕೆ ತಾನೆ. ನಾ ಅದೇ ಆಸೆ ಇಟ್ಕೊಂಡೆ ಬಂದಿದ್ದು. ಆದ್ರೆ ನೆನ್ನೆ ಶೂಟಿಂಗ್ ನೋಡಿ ನನ್ನ ನಿರ್ಧಾರ ಬದಲಾಗಿದೆ. ಯಾಕನಿ ನಾನು ಆಕ್ಟಿಂಗ್ ಚೆನ್ನಾಗಿ ಮಾಡ್ಲಿಲ್ವಾ? ನಿನ್ ಮಕ ಮುಚ್ಚ. ಅದು ಒಂದ್ ಆಕ್ಟಿಂಗ್, ಒಂದ್ ಕುಂಟ ಬರಲ್ಲ, ಒಂದ್ ಹೊಡ್ತ ಬರಲ್ಲ, ಅದ್ ಹಾಳಾಗೋಗ್ಲಿ, ಒಂದೇ ಒಂದ್ ಡೈಲಾಗ್ ಹೇಳಕ್ಕೂ ಬರಲ್ಲ. ನೀನ್ ಹಾಕೊಂಡ್ ಸಿನಿಮಾ ಮಾಡಿದ್ರೆ ಆ ಸಿನಿಮಾ ಸಿಲ್ವರ್ ಜುಬ್ಲಿ ಹೊಡ್ತಲ್ವಾ? ಇಲ್ಲ, ಟಾಕೀಸ್ ಎತ್ತಂಗಡೆ ಆಗುತ್ತೆ. ಅದಕ್ಕೆ ನಾನೊಂದ್ ನಿರ್ಧಾರಕ್ಕೆ ಬಂದಿವ್ನಿ. ಏನಂತ? ನಮ್ಮ ಅಪ್ಪ ಅಮ್ಮ ತೋರ್ಸಿದ ಹಳ್ಳಿ ಹುಡುಗಿನ ಮದ್ವೆ ಆಗೋದು ಅಂತ. ವಿಠಲ ಪಾಂಡುರಂಗ ವಿಠಲ, ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ.